ನಿನ್ನೆ ಬೆಂಗಳೂರು ಸಭೆಗೆ ರಾಮಲಿಂಗಾರೆಡ್ಡಿ ಗೈರಾಗಿದ್ದು ಯಾಕೆ? ಏನ್ರಿ ಬೆಂಗಳೂರು ಸಭೆ ಅಂದರೆ ಅನ್ನುವ ಪ್ರಶ್ನೆ ನಿಮಗೆ ಉದ್ಭವ ಆಗಬಹುದು. ಅದಕ್ಕೆ ಪೂರಕವಾದಂಥ ಡೀಟೇಲ್ಸ್ ಇಲ್ಲಿದೆ. ಓಕೆ, ನಿನ್ನೆ ಬೆಂಗಳೂರಲ್ಲಿ ನಡೆದಂಥ ಸಭೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಯಾಕೆ ಗೈರಾದರು? ಸಚಿವ ಕೃಷ್ಣ ಬೈರೇಗೌಡರಿಗೆ ರೆಡ್ಡಿ ಸಪೋರ್ಟ್ ಸಿಗ್ತಾ ಇಲ್ವಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಖಾತೆ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿಗೆ ಇನ್ನೂ ಬೇಸರ ಇದೆಯಾ, ಮುನಿಸಿದೆಯಾ? ಅಶ್ವವೇಗದ ಈ ಪ್ರಶ್ನೆಗಳಿಗೆ ರಾಮಲಿಂಗಾರೆಡ್ಡಿ ಅವರ ಉತ್ತರ ಏನು? ಎಸ್, ರಾಮಲಿಂಗಾರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಅಶ್ವವೇಗ ಜೊತೆ. ನಿಜ, ಡಿ ಕೆ ಶಿವಕುಮಾರ್ ಸಾರಥ್ಯದ ಕಾಂಗ್ರೆಸ್ ಆಡಳಿತದಲ್ಲಿ ಆರಂಭದಲ್ಲೇ ರಾಜೀನಾಮೆ ಪ್ರಹಸನವನ್ನು ಕೂಡ ನೀವೆಲ್ಲ ಗಮನಿಸಿದ್ವಿ. ತದನಂತರ ರಾಜೀನಾಮೆಯನ್ನು ಕೊಟ್ಟ ನಂತರ ನಾನು ಮತ್ತೆ ಬೇರೆ ಕೇಳಕ್ಕೆ ಹೋಗಲ್ಲ ಅಂತ ಹೇಳಿದರು. ತದನಂತರ ರಾಜೀನಾಮೆಯನ್ನು ವಾಪಸ್ ಪಡೆದ್ರು. ನಂಗೆ ಇಂಥದ್ದೇ ಖಾತೆ ಬೇಡ ಅಂತ ಕೂಡ ಹೇಳ್ತಾ ಇದ್ದೆ. ಎಸ್, ಸಚಿವ ರಾಮಲಿಂಗಾರೆಡ್ಡಿ ಏನು ಮಾತನಾಡಿದ್ದಾರೆ ಅನ್ನುವ ಕುತೂಹಲ ಹಾಗೆ ಇರಲಿ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪ್ರತ್ಯೇಕ ಸಚಿವರಿದ್ದಾರೆ. BDA BMRDAನ CM ನೋಡ್ಕೋತಾ ಇದ್ದಾರೆ. ಇಬ್ಬರು ಇದ್ದಾಗ ನಾವು ಮಧ್ಯೆ ಹೋಗೋದು ಸರಿ ಇರಲ್ಲ. ಓಕೆ, ಯಾರು ಮಾತನಾಡಿದ್ರು, ಏನು ಮಾತನಾಡಿದ್ರು ನೋಡ್ತಾ ಹೋಗೋಣ. ಅವ್ರವ್ರ ಕೆಲಸ ಅವ್ರು ಮಾಡಲಿ, ನನ್ನ ಬೆಂಬಲ ಇದ್ದೇ ಇರುತ್ತೆ ಅಂತ ಬಹಳ ನಾಜೂಕಾಗಿ ಮಾತನಾಡ್ದಂಗೆ ಕಾಣ್ತಾ ಇದೆ. ಹಾಗಾಗಿ ಬೆಂಗಳೂರು ಖಾತೆ ಸಿಗದ ಕಾರಣಕ್ಕೆ ಗೈರಾದ್ರ ರಾಮಲಿಂಗಾರೆಡ್ಡಿ ಅವರು ಅನ್ನುವ ಪ್ರಶ್ನೆ ಈಗ ದೊಡ್ಡದಾಗಿ ಸುದ್ದಿ ಆಗ್ತಾ ಇದೆ. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ರೆಡ್ಡಿ ಅವರು ಹೇಳ್ಬೋದು. ಆದರೆ ನನ್ನ ಕ್ಷೇತ್ರದ ವಿಷಯ ಏನೂ ಇರಲಿಲ್ಲ, ಹಾಗಾಗಿ ಹೋಗಿಲ್ಲ ಅಷ್ಟೇ ಅಂತ ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಮಾತನಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅಶ್ವವೇಗ ಜೊತೆ. ಅಂದರೆ ಸಚಿವ ಕೃಷ್ಣ ಬೈರೇಗೌಡರಿಗೂ ಕೂಡ ಅಸಮಾಧಾನ ಇದ್ದದ್ದನ್ನು ನೋಡಿದ್ದೀವಿ. ಹೈಕಮಾಂಡ್ ಜೊತೆ ಮಾತನಾಡಿಯೂ ಕೂಡ ಬಂದಿದ್ದರು. ಇಲ್ಲಿ ಒಂದು ರೀತಿ ಅವರಿಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ವಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಏಕಾಂಗಿ ಆಗ್ಬಿಟ್ರಾ? ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಈಗ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಕೃಷ್ಣ ಬೈರೇಗೌಡರು ಏಕಾಂಗಿ ಆದ್ರ ಅನ್ನೋದು ಪ್ರಶ್ನೆ. ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಇನ್ನೂ ಶಮನ ಆಗಿಲ್ವ ಹಾಗಾದರೆ? ಎಸ್, ಇದಕ್ಕೆ ಸಂಬಂಧಪಟ್ಟಾಗ ಅವರೇ ಮಾತನಾಡಿದ್ದಾರೆ. ಬನ್ನಿ ಗಮನಿಸೋಣ. ಯಾರು? ರಾಮಲಿಂಗಾರೆಡ್ಡಿ ಅವರು ಅಶ್ವವೇಗ ಜೊತೆ ಅದು ಮೀಟಿಂಗನ್ನು ನಡೆಸಿದ್ರು. ಈ ಮೀಟಿಂಗಲ್ಲಿ ನೀವು ಗೈರಾಗಿದ್ರಿ, ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆ ಗೈರಾದರು ರಾಮಲಿಂಗಾರೆಡ್ಡಿ ಅವರು ಅನ್ನೋದು ಸರ್, ಯಾಕೆ ಸರ್? ನೀವೇ ಒಂದು ಸ್ಪಷ್ಟೀಕರಣ ಕೊಡೋದು. ಒಂದು, ಬೆಂಗಳೂರು ಡೆವಲಪ್ಮೆಂಟಿಗೆ ಸಪ್ರೇಟ್ ಮಿನಿಸ್ಟ್ರ್ ಇದ್ದಾರೆ. ಆಮೇಲೆ ಇನ್ನೊಂದು ಅಷ್ಟು BMRDA BDA ಇದಕ್ಕೆಲ್ಲ CM ನೋಡ್ಕೊಳ್ತಾರೆ ಅದಲ್ವಾ. ಅವರಿಬ್ಬರು ನೋಡ್ಕೊಳ್ಳೋವಾಗ ನಾವು ಮಧ್ಯದಲ್ಲಿ ಹೋಗೋದು ಚೆನ್ನಾಗಿರಲ್ಲ. ಅದನ್ನು ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಬೆಂಗಳೂರು ಶಾಸಕರು ಅಂತ ಎಲ್ಲರಿಗೂ ಕರೆದಂಥ ಸಂದರ್ಭದಲ್ಲಿ ನೀವು ಗೈರಾಗಿದ್ದು, ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೇಳಿದ್ರಿ, ಯಾಕೆ ಕೊಟ್ಟಲಿಲ್ಲ ಅನ್ನೋ ಒಂದೇ ಒಂದು ವಿಚಾರಕ್ಕೆ ನೀವು ಗೈರಾದ್ರಿ ಅನ್ನೋದು. ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ನನ್ನ ಕ್ಷೇತ್ರದೇನೋ ಇಶ್ಯೂಗಳಿರಲಿಲ್ಲ, ಅದರಿಂದ ಹೋಗಲಿಲ್ಲ. ಸರ್, ಕೊನೆಯದಾಗಿ ಸರ್, ಈಗಾಗಲೇ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟಾಗಿಂದ ಸಾಕಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನೋದೊಂದು ಸರ್. ಇದಾಗಿತ್ತು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತುಗಳು. ಕ್ಯಾಮ್ರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಶಾಸಕರಿಗೆಲ್ಲ ಕರೆದು ಮೀಟಿಂಗನ್ನು ನಡೆಸಿದ್ರು. ಈ ಮೀಟಿಂಗಲ್ಲಿ ನೀವು ಗೈರಾಗಿದ್ರಿ, ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆ ಗೈರಾದರು ರಾಮಲಿಂಗಾರೆಡ್ಡಿ ಅವರು ಅನ್ನೋದು ಸರ್, ಯಾಕೆ ಸರ್? ನೀವೇ ಒಂದು ಸ್ಪಷ್ಟೀಕರಣ ಕೊಡೋದು. ಒಂದು, ಬೆಂಗಳೂರು ಡೆವಲಪ್ಮೆಂಟಿಗೆ ಸಪ್ರೇಟ್ ಮಿನಿಸ್ಟ್ರ್ ಇದ್ದಾರೆ. ಆಮೇಲೆ ಇನ್ನೊಂದು ಅಷ್ಟು BMRDA BDA ಇದಕ್ಕೆಲ್ಲ CM ನೋಡ್ಕೊಳ್ತಾರೆ ಅದಲ್ವಾ. ಅವರಿಬ್ಬರು ನೋಡ್ಕೊಳ್ಳೋವಾಗ ನಾವು ಮಧ್ಯದಲ್ಲಿ ಹೋಗೋದು ಚೆನ್ನಾಗಿರಲ್ಲ. ಅದನ್ನು ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಬೆಂಬಲ ಇದ್ದೇ ಇರುತ್ತೆ.
ಬೆಂಗಳೂರು ಶಾಸಕರು ಅಂತ ಎಲ್ಲರಿಗೂ ಕರೆದಂಥ ಸಂದರ್ಭದಲ್ಲಿ ನೀವು ಗೈರಾಗಿದ್ದು, ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೇಳಿದ್ರಿ, ಯಾಕೆ ಕೊಟ್ಟಲಿಲ್ಲ ಅನ್ನೋ ಒಂದೇ ಒಂದು ವಿಚಾರಕ್ಕೆ ನೀವು ಗೈರಾದ್ರಿ ಅನ್ನೋದು. ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ನನ್ನ ಕ್ಷೇತ್ರದೇನೋ ಇಶ್ಯೂಗಳಿರಲಿಲ್ಲ, ಅದರಿಂದ ಹೋಗಲಿಲ್ಲ. ಕೊನೆಯದಾಗಿ ಸರ್, ಈಗಾಗಲೇ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟಾಗಿಂದ ಸಾಕಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನೋದೊಂದು ಸರ್. ಇದಾಗಿತ್ತು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತುಗಳು. ಕ್ಯಾಮ್ರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು ಭಾಗದ ಶಾಸಕರಿಗೆ. ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಈಸ್ ಆನ್ ಲೈವ್ ಚಾಟ್. ಎಸ್, ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋಣ. ವಿವೇಕ್, ರಾಮಲಿಂಗಾರೆಡ್ಡಿ ಅವರ ಜೊತೆ ನೀವು ಮಾತನಾಡಿದ್ದನ್ನು ಗಮನಿಸಿದೆ, ಅವರು ಕೂಡ ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ನಿಮಗೇನು ಅನ್ನಿಸ್ತು ಅವರ ಮಾತನ್ನು ಕೇಳಿದಾಗ? ಎಸ್ ರಾಘವ್, ಅವ್ರು ಹೇಳ್ತಕ್ಕಂಥದ್ದು ಏನಂದ್ರೆ, ಪ್ರಮುಖವಾಗಿ BMRDL ಜೊತೆಗೆ BDA ಈ ಖಾತೆವನ್ನ ಕೂಡ ಮುಖ್ಯಮಂತ್ರಿಯ ಬಳಿಯೇ ಇದೆ, ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೃಷ್ಣ ಬೈರೇಗೌಡ ಅವರ ಬಳಿ ಇದೆ. ಅವರಿಬ್ಬರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಯಾಕೆ ಅನ್ನೋ ಒಂದು ರೀತಿಯಲ್ಲಿ ಮಾತನಾಡಿದ್ರು. ಅವರಿದ್ದಂಥ ಸಂದರ್ಭದಲ್ಲಿ ನಾವು ಯಾಕೆ ಆ ವಿಚಾರಕ್ಕೆ ತಲೆ ಹಾಕಬೇಕು ಅನ್ನೋ ಅರ್ಥದಲ್ಲಿ ಕೂಡ ಸಚಿವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ನಾನು ಮತ್ತೊಂದು ಪ್ರಶ್ನೆಯನ್ನು ಕೂಡ ಕೇಳ್ತೀನಿ. ಆಗಲೂ ಕೂಡ ಅವ್ರು ಹೇಳ್ತಕ್ಕಂಥದ್ದು, ನನ್ನ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ, ಆ ನಿಟ್ಟಿನಲ್ಲಿ ನಾನು ಆ ಸಭೆಗೆ ಗೈರಾಗಿದ್ದೆ ಅಂತ ಹೇಳ್ತಾರೆ. ಆದರೆ ನಾನು ಕೇಳ್ತೀನಿ ಅವರಿಗೆ, ಎಲ್ಲಾ ಶಾಸಕರು, ಬೆಂಗಳೂರಿನ ಎಲ್ಲಾ ಶಾಸಕರನ್ನ ಕರೆದಿದ್ರು ಕೂಡ ನೀವು ಯಾಕೆ ಗೈರಾದ್ರಿ ಅಂದ್ರೆ, ನನ್ನ ಕ್ಷೇತ್ರದಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಇವರು ಬೆಂಗಳೂರು ಶಾಸಕರ ಅಲ್ವಾ ಅನ್ನೋದು ಒಂದ್ ಕಡೆ ಪ್ರಶ್ನೆ ಉದ್ಭವ ಆಗುತ್ತೆ. ಜೊತೆಗೆ ಸಮಸ್ಯೆ ಇದ್ರೆ ಮಾತ್ರ ಇವರು ಆ ಸಭೆಗೆ ಹೋಗ್ಬೇಕಿತ್ತ? ಬೆಂಗಳೂರಿನ ಎಲ್ಲಾ ಶಾಸಕರಿಗೂ ಕರೆದಂತ ಸಂದರ್ಭದಲ್ಲಿ ಇವ್ರ ಸಮಸ್ಯೆ ಇದ್ರೆ ಮಾತ್ರ ಅಲ್ಲಿಗೆ ಹೋಗ್ಬೇಕಿತ್ತ ಅಂತ ಈ ವಿಚಾರವನ್ನ ನೋಡಿದ್ರೆ, ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಯಾವುದೇ ಸಮಸ್ಯೆ ಬಂದರೂ ಕೂಡ ಅವರ ಕ್ಷೇತ್ರದಲ್ಲಿ ಅವರು ಬಗೆಹರಿಸ್ಕೊಳ್ತಾರೆ, ಬೆಂಗಳೂರು ಅಭಿವೃದ್ಧಿ ಸಚಿವರ ಬಳಿ ಹೋಗೋದಿಲ್ಲ ಅನ್ನೋದು ಒಂದ್ ರೀತಿಯಾಗಿ ಕ್ಲಿಯರ್ ಆಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಅವರು ಈ ರೀತಿಯಾಗಿ ಇವತ್ತು ನಡೆದುಕೊಂಡ ರೀತಿ, ಮೊನ್ನೆ ಸಭೆಗೆ ಗೈರಾದಂತ ರೀತಿ, ಮತ್ತೆ ಇವತ್ತು ಕೊಟ್ಟಂತ ಏನು ಸ್ಟೇಟ್ಮೆಂಟ್ ಇದೆ, ಈ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ನಾವು ಕ್ಲಿಯರ್ ಆಗಿ ಹೇಳಬಹುದು, ಮುಂದಿನ ದಿನದಲ್ಲಿ ಇವರ ಕ್ಷೇತ್ರದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಇವರು ಬಗೆಹರಿಸ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ GBA ಅಂದ್ರೆ ಈಗಾಗಲೇ ಕೃಷ್ಣ ಬೈರೇಗೌಡ ಅಭಿವೃದ್ಧಿ ಸಚಿವರಾಗಿದ್ದಾರೆ, ಬೆಂಗಳೂರು ಅಭಿವೃದ್ಧಿ ಸಚಿವರು, ಅವರ ಬಳಿ ಹೋಗೋದಿಲ್ಲವೇನೋ ಬಹುಶಃ ಈ ಮಾತಿನಗಳನ್ನ ನೋಡಿದ್ರೆ ಅಂತಾನೆ ಅನ್ಸುತ್ತೆ. ಜೊತೆಗೆ ಮತ್ತೊಮ್ಮೆ ಕೃಷ್ಣ ಬೈರೇಗೌಡ ಅವರು ಏಕಾಂಗಿ ಆಗಿದ್ದಾರೆ, ಅವ್ರಿಗೆ ಸಾಥ್ ಸಿಗ್ತಾ ಇಲ್ಲ ಅಂತ ಕೇಳಿದಂತ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಹಾಗೆ ಆ ರೀತಿಯಾಗಿ ತೆರಳು ಬಿಡ್ತಾರೆ. ಎಲ್ಲ ಒಂದ್ ಕಡೆ ಈ ರೀತಿಯಾಗಿ ನೋಡ್ತಾ ಹೋದ್ರೆ ಇನ್ನೂ ಕೂಡ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಗೊಂದಲ ಇತ್ತು, ಸಚಿವ ಸಂಪುಟ ಹಂಚಿಕೆ ಆದ್ಮೇಲೂ ಕೂಡ ಒಂದ್ ರೀತಿಯಾಗಿ ಒಪ್ಕೊಳ್ಳದೆ ಇದ್ದಂಥದ್ದು, ಜೊತೆಗೆ ಅವರು ಒಂದು ದಿನ ಪೂರ್ತಿ ಯಾರ ಕೈಗೂ ಕೂಡ ಸಿಗೋದಿಲ್ಲ, ಈ ಎಲ್ಲವನ್ನು ಕೂಡ ಗೊಂದಲವನ್ನು ಕೂಡ ಅಂದ್ರೆ CM ಅವರೇ ನೇರವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಹೋಗಿ ಭೇಟಿ ಮಾಡಿ ಖಾಸಗಿ ಹೋಟೆಲ್ನಲ್ಲಿ ಸುಮಾರು ಗಂಟೆಗಳ ಕಾಲ ಚರ್ಚೆ ಮಾಡಿ ಮಿಡ್ ನೈಟ್ ತನಕ ಚರ್ಚೆ ಮಾಡಿದ್ರು. ಆ ಸಂದರ್ಭದಲ್ಲಿ ಇವರು ಈ ಖಾತೆಯನ್ನ ಒಪ್ಕೊಂಡ್ರು, ಜಲಸಂಪನ್ಮೂಲ ಖಾತೆಯನ್ನ. ಅಲ್ಲಿವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಅವರ ಮುನಿಸು ಅದೇ ರೀತಿಯಾಗಿ ಮುಂದುವರಿತಿತ್ತು. ಈಗಲೂ ಕೂಡ ಮೌಖಿಕವಾಗಿ ಯಾವುದೇ ಬಹಿರಂಗ ಹೇಳಿಕೆಯನ್ನ ಕೊಡದೆ, ಎಲ್ಲಿ ಹೋಗಿ ಸಭೆಗಳಿಗೆ ಭೇಟಿ ಆಗದೆ, ಅಂದ್ರೆ ಕೃಷ್ಣ ಬೈರೇಗೌಡ ಅವರಿಗೆ ಭೇಟಿ ಆಗದೆ, ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತ ಎಸ್ ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಡ್ಯೂ ಟು ಟೆಕ್ನಿಕಲ್ ಇಶ್ಯೂ. ಯಾವ ಶಾಸಕರು ಕೂಡ ಕೊಡ್ತಿಲ್ಲ ಅಂತ ಆ ನಿಟ್ಟಿನಲ್ಲಿ ನಡೆದಂತ ಸಭೆಯಲ್ಲಿ ಇವರು ಗೈರಾಗಿರ್ತಕ್ಕಂಥದ್ದು ಇನ್ನಷ್ಟು ಹೆಚ್ಚು ಕುತೂಹಲ ಮೂಡಿಸಿತ್ತು. ನಿಜ ವಿವೇಕ್, ಈಗ ಒಂದು ಕಡೆ ಆರಂಭದಲ್ಲಿ ರಾಜೀನಾಮೆ ಪ್ರಹಸನವನ್ನು ನೋಡಿದ್ವಿ ನಾವು. ರಾಜೀನಾಮೆ ಕೊಡ್ತಾರೆ, ಆಮೇಲೆ ವಾಪಸ್ ತೆಗೆದುಕೊಳ್ತಾರೆ. ಅಂದರೆ ಇವರಿಗೆ ಯಾವ ಭರವಸೆಯನ್ನು ಕೊಟ್ಟು, ಯಾವ ಆಶ್ವಾಸನೆಯನ್ನು ಕೊಟ್ಟು ಇವರಿಗೆ ಜಲಸಂಪನ್ಮೂಲ ಖಾತೆ ಕೊಡ್ತಾರೆ ಅನ್ನೋದು ಒಂದು ವಿಚಾರ. ಮತ್ತು ನಾನು ಯಾವುದನ್ನು ಕೇಳಲ್ಲ, ನನಗೆ ಯಾವ್ದು ಕೊಟ್ಟಿದ್ದಾರೆ ಅದನ್ನು ಸ್ವೀಕರಿಸ್ತೀನಿ ಅನ್ನೋ ಮಾತನ್ನು ಅವರೇ ಹೇಳಿದ ಮೇಲೆ ಈ ಮುನಿಸು ಆಡಳಿತದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ, ಅಥವಾ ಸ್ಟಿಲ್ ಹಿ ಹ್ಯಾಸ್ ಎನಿ ಎಕ್ಸ್ಪೆಕ್ಟೇಷನ್ ಟು ಚೇಂಜ್ ಹಿಸ್ ಪೋರ್ಟ್ಫೋಲಿಯೋ? ವಿವೇಕ್. ಎಸ್ ರಾಘವ್, ಪೋರ್ಟ್ಫೋಲಿಯೋ ಚೇಂಜ್ ಮಾಡೋದ್ರ ಬಗ್ಗೆ ಇನ್ನು ಸಚಿವ ಸಂಪುಟ ಏನು ಇಲ್ಲಿವರೆಗೂ ಕೂಡ ಕಂಪ್ಲೀಟ್ಲಿ ಫಿಲ್ ಆಗಿಲ್ಲ. ಫಿಲ್ ಆದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಏನಾದರೂ ಚೇಂಜಸ್ ಮಾಡ್ತಾರಾ, ಇವರಿಗೆ ಹೆಚ್ಚುವರಿ ಖಾತೆಯನ್ನು ಕೂಡ ಕೊಡ್ತಾರಾ ಅಂತ. ಯಾಕಾಗಲೇ ಇಲ್ಲಿ ವಿಧಾನಸೌಧದಲ್ಲಿ ಅಲಾಟ್ ಮಾಡಿರುವಂಥ ಕೊಠಡಿಗಳನ್ನು ನೋಡ್ತಾ ಹೋದರೆ ಇವರಿಗೆ 4 ಕೊಠಡಿಗಳನ್ನು ಕೊಡ್ತಾರೆ, ಒಂದು ಸಚಿವರಿಗೆ 2 ಕೊಠಡಿಗಳನ್ನು ಕೊಡ್ತಾರೆ. ಆದರೆ ಇವ್ರಿಗೆ 4 ಕೊಠಡಿಗಳನ್ನು ಕೊಟ್ಟಿರೋದು ನೋಡಿದ್ರೆ ಇವ್ರಿಗೆ ಹೆಚ್ಚುವರಿ ಖಾತೆಯನ್ನು ಕೊಡುವಂಥ ಎಲ್ಲ ಸಾಧ್ಯತೆಗಳಿದೆ. ಅಂದರೆ ಕ್ಯಾಬಿನೆಟ್ ರೀಶಫಲ್ ಆದಂಥ ಸಂದರ್ಭದಲ್ಲಿ ಹೆಚ್ಚುವರಿ ಖಾತೆಯನ್ನು ಇವರಿಗೆ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ.
ಇರುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಇವರು ಮುನಿಸಿಗೆ ಒಳಗಾಗ್ತಾರಾ ಅಥವಾ ಇವರಿಗೆ ಮನವೊಲಿಸುವಂತ ಪ್ರಯತ್ನಕ್ಕೆ ಮುಂದಾಗಿ ಸರ್ಕಾರ ಇವ್ರಿಗೆ ಬೇಕಿರುವಂತ ಖಾತೆ ಜೊತೆಗೆ ಅಡಿಷನಲ್ ಖಾತೆಯಾಗಿ ಕೊಡುತ್ತಾ ಅನ್ನೋದು ಒಂದ್ ಕಡೆ ಯಕ್ಷ ಪ್ರಶ್ನೆ ಆಗಿರುತ್ತೆ. ಜೊತೆಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ರಾಘವ್. ಏನಂದ್ರೆ ಪ್ರಮುಖವಾಗಿ ನಾವು ಯಾವ್ದಾದ್ರು ಒಂದು ಮಕ್ಕಳಿಗೆ ಕರ್ಕೊಂಡು ಹೋಗಿ ಒಂದು ಚಾಕ್ಲೇಟ್ ಕೊಡ್ಸಕ್ಕೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಮಕ್ಕಳು ಯಾವ್ದು ಆಯ್ಕೆ ಮಾಡ್ತಾರೆ ಅದನ್ನ ಕೊಡಿಸದೆ ನಾವು ಬೇರೆ ಚಾಕ್ಲೇಟ್ ಅನ್ನ ಕೊಡಿಸಿದಂತ ಸಂದರ್ಭದಲ್ಲಿ ಆದ್ರೂ ಅವರ ಮನಸ್ಸಿನಲ್ಲಿ ಉಳಿದಿರುತ್ತೆ ನಾನು ಇದನ್ನ ತೆಗೆದುಕೊಳ್ಬೇಕಿತ್ತು ಅಂತ. ಅದೇ ರೀತಿಯಾಗಿ ಪ್ರತಿಯೊಂದು ಮನುಷ್ಯನಲ್ಲೂ ಅದು ಸಹಜ ಗುಣ, ನಾನು ಇದನ್ನ ಆಯ್ಕೆ ಮಾಡಬೇಕಿತ್ತು ಅಂತ ಹೋದಂತ ಸಂದರ್ಭದಲ್ಲಿ ಅವರ ಇಚ್ಛೆ ಏನಿತ್ತು ಅದಕ್ಕೆ ಹೊರತುಪಡಿಸಿ ಅಂದ್ರೆ ಬೇರೆ ಒಂದು ಸ್ವೀಕರಿಸ್ಬಿಡ್ತಾರೆ ಅಂತ ನನ್ನ ಭಾವನೆ. ಇದ್ದೇ ಇರುತ್ತೆ. ಆ ಖಾತೆ ನನಗೆ ಎಸ್ ರಾಘವ್, ಏನಂದ್ರೆ ಇವ್ರು ಬಂದ್ಬಿಟ್ಟು ಮತ್ತೆ ಮನಸ್ಸಿನಲ್ಲಿ ಅದೇ ರೀತಿಯಾಗಿ ಇವ್ರಿಗೆ ಏನು ಆ ಖಾತೆ ಮೇಲೆ ಪ್ರೀತಿ ಇತ್ತು ಆ ಖಾತೆ ಅದೇ ರೀತಿಯಾಗಿ ಉಳಿದುಕೊಳ್ಳುತ್ತೆ. ಯಾಕಂದ್ರೆ ಈ ಹಿಂದಿನ ವಿಚಾರದಲ್ಲೂ ಕೂಡ ನೋಡ್ತಾ ಹೋದ್ರೆ ಇವರು ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಆಗಿನ ಅಂದ್ರೆ ಆ ಸಂದರ್ಭದಲ್ಲಿ DCM ಆಗಿದ್ರು DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಇಟ್ಕೊಳ್ತಾರೆ. ಅಂದ್ರೆ 2023 ಸಂದರ್ಭದಲ್ಲಿ ಅಲ್ಲಿಂದ ಕೂಡ ಮುಂದಿನ ಬಾರಿ ನನಗೆ ಸಿಗುತ್ತೆ ಅನ್ನೋ ಒಂದು ಇಚ್ಛೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಕಾದು ಕುಂತಿದ್ರು. ಒಂದ್ ಕಡೆ ಟವಲ್ ಹಾಕಿ ಕೂತಿದ್ರು ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಅಂತಾನೆ ಹೇಳ್ಬೋದು. ಆ ಸಂದರ್ಭದಲ್ಲಿ ಮತ್ತೆ ನಿರಾಸೆ ಉಂಟು ಆಗಿದೆ ಅವ್ರಿಗೆ. ಬಹುಶಃ ಮನುಷ್ಯನಲ್ಲಿ ಇರತಕ್ಕಂಥ ಸಹಜ ಗುಣ ಅವ್ರಿಗೆ ನೋವಾಗಿರ್ತಕ್ಕಂಥದ್ದು ಸಹಜ. ಅದಕ್ಕೆ ಅವ್ರು ರಾಜೀನಾಮೆ ಪರವನ್ನು ಕೂಡ ಮುಂದುವರಿಸಿದ್ರು. ರಾಜೀನಾಮೆ ಕೊಡ್ತೀನಿ ಅಂತ ಮತ್ತೊಮ್ಮೆ ಹೋಗಿ ಮುಖ್ಯಮಂತ್ರಿ ಅವರಿಗೆ ಮನವೊಲಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಮತ್ತೆ ಈಗಲೂ ಕೂಡ ನಾನು ಯಾಕೆ ಹೋಗ್ಲಿ, ನನಗೆ ಸಿಗದೆ ಇದ್ದದಕ್ಕೆ ನಾನು ಯಾಕೆ ಎಂಟ್ರಾಗ್ಲಿ, ಸಾಕಷ್ಟು ಮನುಷ್ಯರಲ್ಲಿ ಆ ಗುಣ ಇರುತ್ತೆ. ನಾನು ಬಯಸಿದ್ದು ನನಗೆ ಸಿಗ್ಲಿಲ್ಲ ಅಂದ್ರೆ ಅಲ್ಲಿಗೆ ನಾನು ಆ ವಿಚಾರಕ್ಕೆ ಮತ್ತೆ ತಲೆ ಹಾಕ್ಬೇಕು, ನನಗೆ ಅಲ್ಲಿನ ವಿಚಾರಗಳು ಯಾವುದೂ ಕೂಡ ಬೇಡ ಅಂತ ಮೌನ ವಹಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಇಚ್ಛೆ ಪಟ್ಟಂತವ್ರು 2 ಬಾರಿ ಇಚ್ಛೆ ಪಟ್ಟಂತವ್ರು 2 ಬಾರಿ ಕೂಡ ನಿರಾಸೆ ಆದಂತ ಸಂದರ್ಭದಲ್ಲಿ ನನಗೆ ಆ ಖಾತೆನೂ ಬೇಡ ಆ ವಿಚಾರನೂ ಬೇಡ ಅಂತ ಕಂಪ್ಲೀಟ್ಲಿ ಕೈ ಬಿಟ್ಟಂತೆ ಕಂಡು ಬರ್ತಾ ಇದೆ ರಾಘವ್. ನೈಸ್ ಅನಾಲಿಸಿಸ್, ಥ್ಯಾಂಕ್ ಯು ವಿವೇಕ್. ಓಕೆ, ನಿಜ ನನ್ನ ಕಲೀಗ್ ವಿವೇಕ್ ಹೇಳ್ತಾ ಇದ್ರು ಮಕ್ಕಳ ಒಂದು ಚಾಕ್ಲೇಟ್ ಎಕ್ಸಾಂಪಲ್ನ ಕೊಟ್ಟು ಒಂದು ಅನಾಲಜಿನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ರು. ಆದರೆ ಒಂದು ವಿಚಾರ, ಅಲ್ಲ ರೀ, ನೀವೊಬ್ಬರು ಸಚಿವರು, ಆ ಕ್ಷೇತ್ರದ ಶಾಸಕರು, ಸರ್ಕಾರದ ಗೌರವಾನ್ವಿತರು, ಹಿರಿಯರು, ನಿಮಗೆ ಇಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಅಸಮಾಧಾನಗಳು ಆಗ್ತಾಯಿದ್ರೆ ನಿಮ್ಮ ಇಂಟೆನ್ಷನ್ ಏನು? ಟು ಡೆವಲಪ್ ದ ಸಿಟಿ ಅಲ್ವಾ? ಅಂದರೆ ನಿಮ್ಮ ಬಗ್ಗೆ ನಿಮ್ಮ ಪಕ್ಷದಲ್ಲಿ ಒಳ್ಳೆಯ ಅಭಿಪ್ರಾಯ ಇಲ್ವಾ, ವಿಶ್ವಾಸ ಇಲ್ವಾ, ನಿಮ್ಮಲ್ಲಿ ನಂಬಿಕೆ ಇಲ್ವಾ ಅನ್ನೋ ಪ್ರಶ್ನೆಗೂ ಕೂಡ ನಿಮ್ಮ ನಡವಳಿಕೆ ಎಡೆ ಮಾಡಿಕೊಡ್ತಾ ಇದೆ. ಅದು ಕೂಡ ಅಷ್ಟೇ ಸಹಜ. ನಾವು ಬರೀ ಅಭಿವೃದ್ಧಿ ಪ್ರಜಾಪ್ರಭುತ್ವ ಅಂತ ಹೇಳಿದರೆ ರಾಜಕಾರಣಕ್ಕೂ ನಮ್ಮ ಮಾತುಗಳಿಗೂ ಸಾಮ್ಯತೆ ಕಂಡು ಬರೋದಿಲ್ಲ. ಹಾಗಾಗಿ ರಾಜಕಾರಣ ಇರೋದೇ ಹೇಗೆ, ಅವರು ರಾಜಕಾರಣದ ಲೆನ್ಸ್ನ ಇಟ್ಕೊಂಡು ನೋಡ್ತಾ ಇರುವಾಗ ಅವ್ರು ಮಾಡಿದ್ದು ಅವ್ರಿಗೆ ಸರಿ ಅಂತಲೇ ಅನ್ನಿಸ್ತಾ ಹೋಗುತ್ತೆ. ಅವ್ರಿಗೆ ಬೇಕಾದಷ್ಟು ರೀಸನ್ಸ್ ಕೂಡ ಸಿಗ್ತಾ ಹೋಗುತ್ತೆ.